ಇನ್ನು ರಾಜ್ಯದ ಉಪಮುಖ್ಯಮಂತ್ರಿ ಮೋದಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಕೇಂದ್ರ ಸರ್ಕಾರ ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ ಮಾಡಿದೆ. ಇದಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಉತ್ತರ ಕೊಡಲೇಬೇಕು. ಖರ್ಗೆ ತವರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅಬ್ಬರಿಸಿದ್ದಾರೆ. ಮೋದಿ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ. ರಾಜ್ಯ ಸರ್ಕಾರ ಕೆಎಸ್ಆರ್ಟಿಸಿ ಬಸ್ಸಿನ ಪುರುಷರ ದರ ಏರಿಕೆ ಮಾಡಿದಾಗ ಬೀದಿಗೆ ಬಂದಿದ್ದ ಬಿಜೆಪಿಗರು ಸಿಲಿಂಡರ್ ಗ್ಯಾಸ್ ದರ ಜಾಸ್ತಿ ಆಗ್ತಾ ಇದೆ, ಯಾಕೆ ಬೀದಿಗೆ ಬಂದು ಮಾತಾಡ್ತಿಲ್ಲ? ನಿಮ್ಮ ಮನೆಯವರು ಮಾಡಿದ್ರೆ ಅದು ಆಚಾರ, ನಮ್ಮ ಮನೆಯವರು ಮಾಡಿದ್ರೆ ಅದೇನು ಅನಾಚಾರವೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಜನತೆಗೆ ಸಹಾಯ ಮಾಡ್ತಿದ್ದೇವೆ ನಾವು ಕಾಂಗ್ರೆಸ್ಸಿಗರು. ಡಿಕೆ ಶಿವಕುಮಾರ್ ಹೇಳೋದು, ನಮ್ಮ ನಾಯಕರು ಜನರ ಕಣ್ಣೀರು ಒರೆಸುವ ಕೆಲಸ ಮಾಡ್ತಿದ್ದಾರೆ, ನೀವು ಜನರ ಕಣ್ಣಲ್ಲಿ ನೀರು ಬರೆಸ್ತಾ ಇದ್ದೀರಿ. 2.5 ಲಕ್ಷ ಉದ್ಯೋಗ ತುಂಬುವುದು ನಮ್ಮ ಸರ್ಕಾರದ ಸಂಕಲ್ಪ. ಖರ್ಗೆ ಅವರು ಕಲ್ಯಾಣ ನಾಡನ್ನ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ರಾಜ್ಯಕ್ಕೆ ಭವಿಷ್ಯದ ನಾಯಕ ಪ್ರಿಯಾಂಕರನ್ನ ಕೊಟ್ಟಿದ್ದಾರೆ. ಅಪ್ಪ ಮಗನ್ ಇಬ್ಬರನ್ನು ಹೊಗಳಿದ್ದಾರೆ. ಚಿತ್ತಾಪುರ ತಾಲೂಕಿನ ಜನತೆಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ಚಿತ್ತಾಪುರದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಮನದಾಳದ ಮಾತಿದೆ. ಮೋದಿ ಸರ್ಕಾರದ ವಿರುದ್ಧ ಡಿಸಿಎಂ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಬಿಎಂಆರ್ಸಿಎಲ್ ಅಲ್ಲಿ ಅಷ್ಟು ದೊಡ್ಡ ರಾದ್ಧಾಂತ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿಗರು ಬೀದಿಗಿಳಿದು ಪ್ರತಿಭಟನೆ ಮಾಡಲಿಲ್ಲ. ಈಗ ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆಯಾಗಿದೆ. ಈಗ ಬಿಜೆಪಿಗರು ಪ್ರಶ್ನೆ ಮಾಡಬೇಕು ಕೇಂದ್ರ ಸರ್ಕಾರವನ್ನು, ಯಾಕೆ ಸಿಲಿಂಡರ್ ಗ್ಯಾಸನ್ನು ಅಥವಾ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರಿ? ಪ್ರಶ್ನೆ ಮಾಡುವ ಒಬ್ಬನೇ ಒಬ್ಬ ಬಿಜೆಪಿ ಗಂಡಸು ರಾಜ್ಯದಲ್ಲಿ ಕಾಣಿಸ್ತಾ ಇಲ್ಲ ಅಂಥೇಳಿ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಾವು ಅಂದರೆ ಕಾಂಗ್ರೆಸ್ಸಿಗರು, ರೂಲಿಂಗ್ ಪಾರ್ಟಿ, ಜನರ ಕಣ್ಣೀರನ್ನು ಒರೆಸುವ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಶಕ್ತಿ ಯೋಜನೆ ಕೊಟ್ಟಿದ್ದೀವಿ, ಗೃಹ ಜ್ಯೋತಿ ಯೋಜನೆ ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದೀರಿ. ಬೇಡ ಅಂದರೂ ಅಕೌಂಟಿಗೆ ಬಂದು 2,000 ರೂಪಾಯಿ ಬೀಳುತ್ತೆ. ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಬಸ್ಸಲ್ಲಿ. ನೀವು ಸ್ವಿಚ್ಚು ಹಾಕ್ದಲೇ ಇರಲಿ, ಉರಿಯುತ್ತೆ ಬಲ್ಬು ಉಚಿತವಾಗಿ, ಕರೆಂಟು. ಇಷ್ಟೆಲ್ಲ ಮಾಡಿದ್ದೀವಿ. ಬಡವರ ಕಣ್ಣೊರೆಸುವಂತಹ ಪ್ರಯತ್ನಗಳನ್ನು ಮಾಡಿದ್ದೀವಿ. ನೀವೇನು ಮಾಡಿದ್ದೀರಿ? ಗ್ಯಾಸ್ ಬೆಲೆ ಜಾಸ್ತಿ ಮಾಡಿ, ಈರುಳ್ಳಿ ಕುಯ್ದಲೇ ಇದ್ರು ಕಣ್ಣಲ್ಲಿ ನೀರು ಬರೋ ಥರ ಮಾಡಿದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.